ಯಲ್ಲಾಪುರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ LSMP ವಾಣಿಜ್ಯ ಮಳಿಗೆಗೆ ಸ್ಥಳಾಂತರಗೊಂಡ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಾರ್ಯಾಲಯವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸುವ ಮೂಲಕ ಶುಭಾರಂಭಗೊಂಡಿದೆ. LSMP ವಾಣಿಜ್ಯ ಮಳಿಗೆಯ ಸುಂದರ ಸುಸಜ್ಜಿತ ಕಟ್ಟಡಕ್ಕೆ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘ ಸ್ಥಳಾಂತರಗೊಂಡು ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆ ಒದಗಿಸಲು ಮುಂದಾಗಿದೆ. ಈ ಸಂದರ್ಭದಲ್ಲಿ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಜಿ ಶಂಕರ್ ಮಾತನಾಡಿ, ನಮ್ಮ ಸಂಘವು 2011ರಲ್ಲಿ ಆರಂಭವಾಗಿದ್ದು ಒಟ್ಟು ರಾಜ್ಯಾದ್ಯಂತ 17 ಶಾಖೆಗಳಿದ್ದು, ಉತ್ತರ ಕನ್ನಡದಲ್ಲಿ 14 ಶಾಖೆ, ಉಡುಪಿ ಜಿಲ್ಲೆಯಲ್ಲಿ 1, ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಸೇರಿದಂತೆ ಒಟ್ಟು 17 ಶಾಖೆಗಳೊಂದಿಗೆ ರಾಜ್ಯ ಮಟ್ಟಕ್ಕೆ ವಿಸ್ತರಣೆ ಹೊಂದುವತ್ತ ಸಾಗಿದ್ದಲ್ಲದೆ 18ನೇ ಶಾಖೆಯಾಗಿ ಸಿದ್ದಾಪುರದಲ್ಲಿಯೂ ಆರಂಭಗೊಳ್ಳಲಿದೆ. ಯಲ್ಲಾಪುರದಲ್ಲಿ 2017ರಲ್ಲಿ ಶಾಖೆ ಆರಂಭಗೊಂಡು 15 ಕೋಟಿ ಠೇವಣಿ, 8 ಕೋಟಿಗೂ ಅಧಿಕ ಸಾಲ ಹಾಗೂ ಶೇಕಡಾ 97% ಸಾಲ ವಸೂಲಿಯೊಂದಿಗೆ ಸುಮಾರು 34 ಲಕ್ಷದಷ್ಟು ಲಾಭ ಗಳಿಸಿ ಉತ್ತಮ ಸಾಧನೆ ಮಾಡುವತ್ತ ಸದಸ್ಯರ, ಗ್ರಾಹಕರ ಮತ್ತು ಪ್ರಧಾನ ಕಚೇರಿಯ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಇದೀಗ ವ್ಯವಹಾರದ ಜೊತೆಗೆ ಸಿಬ್ಬಂದಿಯ ಗಾತ್ರವೂ ಹೆಚ್ಚಾಗಿರುವುದರಿಂದ ಶಾಖೆಯು ನೂತನ ಕಟ್ಟಡಕ್ಕೆ ಸ್ಥಳಾಂತರವಾಗಿದೆ. ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಉತ್ತಮ ಸೌಲಭ್ಯ ಹಾಗೂ ಸೇವೆ ನೀಡುವುದು ನಮ್ಮ ಸಂಘದ ಧ್ಯೇಯವಾಗಿದೆ. ಕೇವಲ ಕುಟುಂಬಕ್ಕೆ ಮೀಸಲಾಗಿರಿಸದೆ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಅಧಿಕಾರಿಗಳು ನಮ್ಮ ಸಂಘದ ನಿರ್ದೇಶಕರಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ನಮ್ಮ ಸಂಘದ ಪ್ರಧಾನ ಕಚೇರಿ ಹೊಂದಿದ್ದು, ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ 17ನೇ ಶಾಖೆಯಾದ ಯಲ್ಲಾಪುರ ಶಾಖೆಯು ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಲಕ್ಷ್ಮೀ ಪೂಜೆಯೊಂದಿಗೆ ಹಾಗೂ ಶಾಸಕರ ಶುಭ ಹಾರೈಕೆಯೊಂದಿಗೆ ವಿದ್ಯುಕ್ತವಾಗಿ ಕಾರ್ಯಾರಂಭಗೊಂಡಿದೆ. ಸೇಫ್ ಸ್ಟಾರ್ ಸಹಕಾರಿ ಸಂಘಕ್ಕೆ 2018-19ರಲ್ಲಿ ರಾಜ್ಯ ಮಟ್ಟದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪಡೆದ ಯಶಸ್ಸು ನಮ್ಮದಾಗಿದ್ದು, ಎಲ್ಲ ಶಾಖೆಗಳಲ್ಲೂ ಸದಸ್ಯರ ವಿಶ್ವಾಸಕ್ಕೆ ಪಾತ್ರವಾಗಿದೆ. CBS ಗಣಕೀಕೃತ ವ್ಯವಸ್ಥೆ, SMS ಅಲರ್ಟ್, ಪಾಸ್ಬುಕ್ ಪ್ರಿಂಟಿಂಗ್, ಪಿಗ್ಮಿ RD ಕಲೆಕ್ಷನ್ ಮಷಿನ್, ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಹಾಜರಿ, ಸಾಲ ವಸೂಲಾತಿಗಾಗಿ POS ಆಂಡ್ರಾಯ್ಡ್ ಮಷಿನ್ ಅಳವಡಿಸಿ ಪಾರದರ್ಶಕವಾಗಿ ವ್ಯವಹಾರವನ್ನು ನಡೆಸುತ್ತಿದೆ ಎಂದರಲ್ಲದೆ, ನೂತನ ಕಟ್ಟಡ ಸ್ಥಳಾಂತರದ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ವಿಶೇಷ ಕೊಡುಗೆಯಾಗಿ 7 ವರ್ಷಗಳವರೆಗೆ ಠೇವಣಿ ಇಟ್ಟವರಿಗೆ ಹಣ ದ್ವಿಗುಣಗೊಳ್ಳುವ ಯೋಜನೆಯನ್ನು ಸೀಮಿತ ಅವಧಿಯವರೆಗೆ ಜಾರಿಗೊಳಿಸಲಾಗಿದೆ ಎಂದರು. LSMP ಬ್ಯಾಂಕ್ನ ಅಧ್ಯಕ್ಷ ನಾಗರಾಜ್ ಕವಡಿಕೆರೆ, ಸಂಘದ ಉಪಾಧ್ಯಕ್ಷ ನಾಗರಾಜ್ ಇಂದ್ರ, ಜನರಲ್ ಮ್ಯಾನೇಜರ್ ಮಹೇಶ್ S ಶೆಟ್ಟಿ, AGM ಎಡ್ವಿನ್ ರೆಬೆಲ್ಲೋ, ಆಡಳಿತ ಮಂಡಳಿ ನಿರ್ದೇಶಕರು, ಯಲ್ಲಾಪುರದ ಗಣ್ಯರಾದ ಪ್ರಮೋದ್ ಹೆಗಡೆ, ಜಯರಾಮ್ ಗುಣಗ, ವನರಾಗ್ ಶರ್ಮಾ, ಸುಭಾಷ್ ನಾಯ್ಕ್, ಅಪ್ಪು ಆಚಾರಿ, ತುಳಸಿ ಪಾಲೇಕರ್ ಸೇರಿದಂತೆ ಇತರರು ಇದ್ದರು. ಯಲ್ಲಾಪುರ ಶಾಖೆಯ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಪೈ, ಸಹಾಯಕ ವ್ಯವಸ್ಥಾಪಕ ಮಂಜುನಾಥ್ ಹಿರೇಮಠ್ ಸೇರಿದಂತೆ ಎಲ್ಲ ಶಾಖೆಯ ವ್ಯವಸ್ಥಾಪಕರು, ಸಿಬ್ಬಂದಿಗಳು, ಸಂಘದ ಸದಸ್ಯರು ಇದ್ದರು. ಪಕ್ಷಾತೀತ, ಧರ್ಮಾತೀತ ಮತ್ತು ಎಲ್ಲ ವರ್ಗಗಳಿಗೆ ಮುಟ್ಟತಕ್ಕಂಥ ಸಹಕಾರಿ ಕ್ಷೇತ್ರ ಪ್ರಾರಂಭ ಮಾಡಬೇಕಂತ ನಾವು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ವಿಶೇಷತೆ ಏನಂದರೆ, ಸಹಕಾರಿ ಕ್ಷೇತ್ರದ ಇತ್ತೀಚಿನ ದಿನಗಳಲ್ಲಿ ಒಂದು ರೂಢಿ ಇದೆ. ಒಂದು ಕುಟುಂಬದವರು, ಒಂದು ಫ್ಯಾಮಿಲಿಯವರು ಒಂದಿಷ್ಟು ಜನ ಸೇರಿ ಸಂಸ್ಥೆಯನ್ನು ಮಾಡ್ತಾರೆ. ಅವರ ಅಧ್ಯಯನಲ್ಲಿ ಯಾವುದೇ ನನ್ನ ಸಂಬಂಧಿಕರಾಗಲಿ ಅಥವಾ ನನ್ನ ಕುಟುಂಬದವರಾಗಲಿ ನಿರ್ದೇಶಕರಿಲ್ಲ, ಸಾಲ ಇಲ್ಲ, ಸಿಬ್ಬಂದಿ ಇಲ್ಲ. ಟೋಟಲಿ ಆಗಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಈ ಸಂಸ್ಥೆ ನಡೆಸಬೇಕಂತ ಪ್ರಾರಂಭ ಮಾಡಿದ್ವಿ. ಹೀಗಾಗಿ ಈ ಸಂಸ್ಥೆ ಇಷ್ಟು ಉತ್ತಮವಾಗಿ ನಡೀತಾ ಇದೆ. ಇದರಲ್ಲಿ ನಿರ್ದೇಶಕರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾವೆ. ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವತ್ತು ಸಿಂಡಿಕೇಟ್ ಬ್ಯಾಂಕು, ವಿಜಯ ಬ್ಯಾಂಕು, ಉನ್ನತ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿ ನಿವೃತ್ತಿ ಆದಂಥವರನ್ನೇ ಇಲ್ಲಿ ನಿರ್ದೇಶಕರಾಗಿ ಮಾಡಲಾಗಿದೆ. ಠೇವಣಿಯು ಸುಮಾರು 15 ಕೋಟಿ ದಾಟಿದೆ. ನಮ್ಮಲ್ಲಿ 8 ಕೋಟಿಗಿಂತ ಜಾಸ್ತಿ ಸಾಲ ನೀಡಲಾಗಿದೆ. 23 ಕೋಟಿ ವ್ಯವಹಾರ ಇದೆ. 97.5% ಇವತ್ತು ನಮ್ಮ ಈ ಶಾಖೆ ರಿಕವರಿ ಇದೆ. ಭಾಳ ಉತ್ತಮವಾದ ಲಾಭದಲ್ಲಿದೆ. ನಮಗೆ 2018-19ರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಸಾಧನೆ, ಹಣಕಾಸು ಸಂಸ್ಥೆಯಲ್ಲಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕತೆ ಮತ್ತು ದಕ್ಷತೆ, ಇವುಗಳನ್ನೆಲ್ಲ ನೋಡಿ ನಮಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿ ನಮ್ಮ ಸಂಸ್ಥೆಗೆ ನಮಗೆ ಸಿಕ್ಕಿದೆ. ಭಾಳ ನಮ್ಮ ಸಂಸ್ಥೆಯ ಯಲ್ಲಾಪುರ ಶಾಖೆಯನ್ನು ಕಟ್ಟಡ ಸ್ಥಳಾಂತರ ಮಾಡಿ ಶ್ರೀ ಲಕ್ಷ್ಮೀ ಪೂಜೆಯೊಂದಿಗೆ ಶುಭಾರಂಭ ಮಾಡಲಿದ್ದೀವಿ. ಈ ದಿವಸ ವಿಶೇಷವಾಗಿ ಭಾಳಷ್ಟು ಸದಸ್ಯ ಗ್ರಾಹಕರು ಬಂದು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಸಮಸ್ತ ನಾಡಿನ ಜನತೆಗೆ, ಜಿಲ್ಲೆಯ ಜನತೆಗೆ, ಯಲ್ಲಾಪುರ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲರಿಗೂ